ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದೇನು ಅಂತ ನೋಡ್ತಾ ಇದ್ದೀರಾ? ದಿಸ್ ಈಸ್ ಹ್ಯಾಂಕರ್ಡ್ ಅಂದರೆ ಮೊಸರು. ಮೊಸರನ್ನ ರೆಗ್ಯುಲರ್ ಮೊಸರು ಹಾಕೋದಿಲ್ಲ ನಾವು. ಅದ್ರ ಜೊತೆಗೆ ಆ ಮೊಸರನ್ನ ತುಂಬಾ ನೀರಿನಂಶನ ತೆಗಿಯೋಕ್ಕೋಸ್ಕರ ಹ್ಯಾಂಗ್ ಮಾಡಿ 1 ಅವರ್ ಹಾಗೆ ಇಡಬೇಕು. ಅದನ್ನು ಎತ್ಕೊಂಡು ಚೆನ್ನಾಗಿ ಬೀಟ್ ಕೊಡಬೇಕು. ಇದಕ್ಕೆ ಸೌತೆಕಾಯಿ, ಈರುಳ್ಳಿ, ಟೊಮ್ಯಾಟೊ, ಕಾರ್ನ್ ಹಾಕ್ಕೊಂಡು ಪರ್ಫೆಕ್ಟ್ ಮಿಕ್ಸ್ ಕೊಡಬೇಕು. ಈರುಳ್ಳಿ, ಸೌತೆಕಾಯಿ, ಟೊಮೆಟೊ, ಕಾರ್ನ್ ಮತ್ತು ಸಾಂಬಾರು ಸೊಪ್ಪು ಮೀನ್ಸ್ ಕೊತ್ತಂಬರಿ ಸೊಪ್ಪು ಮತ್ತು ಬೇಯಿಸಿರೋಂಥ ಕಾರ್ನು. ಇದಕ್ಕೆ ಸ್ವಲ್ಪ ಸಾಲ್ಟ್, ಟೇಬಲ್ ಸಾಲ್ಟ್ ಜೊತೆಗೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ದೆನ್ ಇದಕ್ಕೆ ಚಿಲ್ಲಿ ಫ್ಲೇಕ್ಸ್, ಆರಿಗ್ಯಾನೋ ವಿತ್ ಪಿಜ್ಜಾ ಸೀಸನಿಂಗ್. ಇದು ನೀವು ಯಾವುದೇ ಬ್ರ್ಯಾಂಡ್ ಬೇಕಾದರೂ ಯೂಸ್ ಮಾಡ್ಬೋದು. ಇದಿಲ್ಲ ಅಂದರೂ ಬರೀ ಆರಿಗ್ಯಾನೋ ಕೂಡ ಆಗುತ್ತೆ. ಅದಕ್ಕೆ ಚಾಟ್ ಮಸಾಲ, ಸ್ವಲ್ಪ ಆಮ್ಚೂರ್ ಪೌಡರ್, ಸ್ವಲ್ಪ ಕಿಚನ್ ಕಿಂಗ್ ಮಸಾಲ. ನಿಮಗೆ ಖಾರ ಇಷ್ಟ ಅಂದರೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿನ ಹೆಚ್ಚಿ ಕೂಡ ಹಾಕೊಬೋದು. ಇದ್ರ ಜೊತೆಗೆ ತರಕಾರಿನ ತುಂಬಾ ಇಷ್ಟಪಡ್ತೀನಿ ಅನ್ನೋರು ಕ್ಯಾಪ್ಸಿಕಮ್, ಕ್ಯಾರೆಟ್, ನಿಮ್ಗೆ ಇಷ್ಟವಾದಂಥ ಆಪ್ಷನಲ್ಸ್ನ ಯೂಸ್ ಮಾಡ್ಬೋದು. ನಾವು ಕ್ರೀಮ್ ಬದಲಾಗಿ ಇಲ್ಲಿ ನಾವು ಹ್ಯಾಂಗ್ ಕರ್ಡ್ನ ಯೂಸ್ ಮಾಡ್ತಾಯಿದ್ದೀವಿ. ರೆಗ್ಯುಲರ್ ಕರ್ಡ್ನ ಹಾಕ್ಬೋದು, ಬಟ್ ಅದು ತುಂಬಾ ನೀರು ಬಿಟ್ಕೊಳ್ಳುತ್ತೆ. ನಮಗೆ ಈ ಥರ ಕ್ರೀಮಿ ಟೆಕ್ಸ್ಚರ್ ಸಿಗೋದಿಲ್ಲ. ಅದೇ ರೀಸನ್ಗೆ ನಾವು ಹ್ಯಾಂಗ್ ಕರ್ಡ್ನ ಯೂಸ್ ಮಾಡ್ತಾಯಿದ್ದೀವಿ. ನಿಮಗೆ ಶಾಪ್ಸಲ್ಲೇ ಅವೈಲೇಬಲ್ ಇದ್ದರೆ ಯೂಸ್ ಮಾಡ್ಬೋದು. ಅದರ್ವೈಸ್ ರೆಗ್ಯುಲರಾಗಿ ಮನೇಲಿ ಯೂಸ್ ಮಾಡೋವಂಥ ಮೊಸರನ್ನೇ ಒಂದು 1/2 ಅವರ್ ಚೆನ್ನಾಗಿ ಟೈ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟರೆ ಅದು ಹ್ಯಾಂಗ್ ಕರ್ಡ್ ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ನಾವು ಸ್ಯಾಂಡ್ವಿಚ್ಗೆ ಮೇಯ್ನಾಗಿ ಬ್ರೆಡ್ ಯೂಸ್ ಮಾಡ್ತಾಯಿದ್ದೀವಿ. ನಾನು ಆಲ್ಮೋಸ್ಟ್ ವೀಟ್ ಬ್ರೆಡ್ನ ಪ್ರಿಫರ್ ಮಾಡ್ತೀನಿ. ಏಕೆಂದರೆ ಹೆಲ್ತ್ ಪ್ರಕಾರ ಹೋದರೆ ನಮಗೆ ವೀಟ್ ಬ್ರೆಡ್ ಬೆಟರ್ ದ್ಯಾನ್ ಮೈದಾ. ಸೊ ನಿಮ್ಮ ಹತ್ರ ಇದ್ದರೆ ವೀಟ್ ಬ್ರೆಡ್ ಯೂಸ್ ಮಾಡಿ, ಅದರ್ವೈಸ್ ರೆಗ್ಯುಲರ್ ಸ್ಲೈಸ್ ಬ್ರೆಡ್ನೇ ಯೂಸ್ ಮಾಡಿ. ಇದ್ರ ಕೆಳಗಡೆ ನಾನು ಸಿಜ್ವಾನ್ ಚಟ್ನಿನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ ಒಂದು ಸೈಡು, ಮತ್ತು ಇನ್ನೊಂದು ಸೈಡ್ ಬೆಣ್ಣೆನ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಇದ್ರ ಜೊತೆಗೆ ನಾವು ಸಿಜ್ವಾನ್ ಚಟ್ನಿದನ್ನ ಒಂದು ಸೈಡ್ ಎತ್ತಿಟ್ಕೊಂಡು ನಾವು ಬೆಣ್ಣೆ ಸ್ಪ್ರೆಡ್ ಮಾಡಿರೋ ಅಂಥ ಸೈಡ್ಗೆ ನಾವು ಮಾಡಿರೋ ಅಂಥ ಫಿಲ್ಲಿಂಗ್ಸ್ನ ಫಿಲ್ ಮಾಡಬೇಕು. ಈ ಬೆಣ್ಣೆ ನಾವು ಫ್ರಿಜ್ಜಲ್ಲಿ ಇಟ್ಟಿರೋದ್ರಿಂದ ಸ್ವಲ್ಪ ಗಟ್ಟಿಯಾಗಿದೆ. ನೋ ಪ್ರಾಬ್ಲಮ್, ಏನೂ ಪ್ರಾಬ್ಲಮ್ ಆಗೋಲ್ಲ. ಮತ್ತು ನಾವು ಸ್ಯಾಂಡ್ವಿಚ್ ಮೇಕರ್ ಇದ್ದವ್ರು ಯೂಸ್ ಮಾಡ್ಬೋದು, ಇಲ್ಲ ಈ ಥರ ಸ್ಯಾಂಡ್ವಿಚ್ನೇ ಮಾಡುವಂಥದ್ದು ಆಲ್ಮೋಸ್ಟ್ ಸಿಗುತ್ತೆ ಡಿಮಾರ್ಟ್ಗಳಲ್ಲಿ. ಅದಕ್ಕೆ 2 ಕಡೆಗೂ ಬೆಣ್ಣೆನ ಸವರ್ಕೊಂಡು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಆಲ್ಮೋಸ್ಟ್ ಇಡಿ. ಏಕೆಂದರೆ ತುಂಬ ಕ್ರಿಸ್ಪಿಯಾಗಿ ಬೇಕು ಅಂತ ಅನ್ನೋರು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟರೆ ಅದು ಒಳಗಡೆನೂ ಕೂಡ ಸಾಫ್ಟಾಗಿ ಬೇಯುತ್ತೆ, ಮತ್ತು ನಮಗೆ ಆ ಕ್ರೀಮಿ ಟೆಕ್ಸ್ಚರ್, ಚೀಸಿ ಟೆಕ್ಸ್ಚರ್ ಸಿಗ್ತಾ ಹೋಗುತ್ತೆ. ಆ ಫಿಲ್ಲಿಂಗ್ಸ್ಗೆ ನೀವು ಚೀಸ್ ಸ್ಲೈಸ್ನ ಕೂಡ ಆ್ಯಡ್ ಮಾಡ್ಕೋಬೋದು. ನಾವು ಮೊಜರೆಲ್ಲಾ ಚೀಸು ಮತ್ತು ಚೀಸ್ ಸ್ಲೈಸ್ನ ಆ್ಯಡ್ ಮಾಡಿದ್ದೀವಿ. ನೋಡ್ತಾ ಇದ್ದೀರಾ ಅಲ್ವಾ ಎಷ್ಟು ಬ್ರೌನಿಯಾಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಹೆಲ್ದಿಯಾಗಿ ಮನೇಲೇ ಮಾಡ್ಕೋಬೋದು. ಹೊರಗಡೆ ನೀವು ತೊಗೊಳ್ತೀನಿ ಅಂದರೆ ಆಲ್ಮೋಸ್ಟ್ 150, 120 ಈ ಥರ ಪೇ ಮಾಡಬೇಕಾಗುತ್ತೆ. ಸೊ ಈ ಥರ ಸಿಂಪಲ್ ಟಿಪ್ಸು ಮತ್ತು ಈಸಿ ವೇಯಲ್ಲಿ ಮನೇಲೇ ಮಾಡಿಕೊಂಡ್ರೆ ನಮಗೆ ಈಸಿಯಾಗಿ ರೆಡಿ ಆಗುತ್ತೆ. ಥ್ಯಾಂಕ್ ಯು. ಇದೇ ಥರ ಹೆಲ್ದಿ ರೆಸಿಪಿಗೆ ನಮ್ಮ ಪೇಜ್ನ ಫಾಲೋ ಮಾಡಿ. ಥ್ಯಾಂಕ್ ಯು.